ಸ್ವಾಗತ. ನಾನು ದಿಯಾ. ಈಗ ಮೊದಲಿಗೆ ಈ ದಿನದ ಹೆಡ್ಲೈನ್ಸ್. ಸಾರ್ವಜನಿಕ ಉದ್ಯಾನವನದ ಅಕ್ರಮದ ಕುರಿತಾಗಿ ಮನವಿ ಸಲ್ಲಿಸಿದರೆ ಹಿನ್ನೆಲೆ ಮುಂಡರಗಿಯ ಶ್ರೀರಾಮಕೃಷ್ಣ ಪರಮಹಂಸ ಪಂಚವಟಿಕೆ ಅಧಿಕಾರಿಗಳ ದೌಡು. ದೂರಿನ ಆಧಾರದ ಮೇರೆಗೆ ಸ್ಥಳ ಪರಿಶೀಲಿಸಿ ಕೂಡಲೇ ಪರಿಹಾರದ ಭರವಸೆ. ಶಿವಮೊಗ್ಗ ಜಿಲ್ಲೆಯ ಸಾಗರಪೇಟೆ ಪೊಲೀಸರ ಭರ್ಜರಿ ಕಾರ್ಯಾಚರಣೆಯಲ್ಲಿ ಅಂತರ ಜಿಲ್ಲಾ ಖದೀಮನೋರ್ವನನ್ನು ಬಂಧನ. ಹುಬ್ಬಳ್ಳಿ ಮೂಲದ ಬಂಧಿತನಿಂದ 1 ಲಕ್ಷ ನಗದು ಪೊಲೀಸರ ವಶಕ್ಕೆ. ಚಿಕ್ಕಾಂಗಿಯಲ್ಲಿ ಸಂಭ್ರಮದ ಮೆರವಣಿಗೆ ಮೂಲಕ ಗಜಮುಖನಿಗೆ ಹೇಳಿದ್ರು ವಿದಾಯ. ಗಣೇಶೋತ್ಸವ ವಿಸರ್ಜನಾ ಮೆರವಣಿಗೆಯುದ್ದಕ್ಕೂ ಅಬ್ಬರಿಸಿದ ಡಿಜೆ ವಾದ್ಯ ಮೇಳೆಗಳು. ಡಿಜೆ ಸೌಂಡ್ಗೆ ಮೆರವಣಿಗೆಯುದ್ದಕ್ಕೂ ಕುಣಿದು ಕುಪ್ಪಳಿಸಿ ಸಂಭ್ರಮಪಟ್ಟ ಭಕ್ತಾದಿಗಳು. ಈಗ ಇವತ್ತಿನ ಪ್ರಮುಖ ಸುದ್ದಿಗಳು ನಿಮ್ಮ ಮುಂದೆ. ಸಾಲದ ಸುಳಿಯಲ್ಲಿ ಸಿಲುಕಿ ಜೀವನದಲ್ಲಿ ಜಿಗುಪ್ಸೆ ಹೊಂದಿರುವಾಗ ಬದುಕಿನಲ್ಲಿ ಪ್ರೇರಣೆಯಾಗಿ ಆರ್ಥಿಕ ಆಸರೆ ಆಗಿರುವುದು ಶ್ರೀ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಎಂದು ಪ್ರಗತಿಪರ ಕೃಷಿಗೆ ದುರ್ಗಪ್ಪ ಹೇಳಿದರು. ಅವರು ಸಾಗರದ ಮಂಗಳ ಬೀಸು ಕೈಗಾರಿಕಾ ವಲಯದಲ್ಲಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆಯ ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ತಾಲೂಕಾ ಮಟ್ಟದ ಒಕ್ಕೂಟದ ಪದಾಧಿಕಾರಿಗಳ ಸಮಾವೇಶದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆಯಿಂದ ಪಡೆದ ಆರ್ಥಿಕ ಸಾಲದ ರೂಪದ ನೆರವು ಸಾಕಷ್ಟು ಲಾಭವನ್ನು ನೀಡಿದೆ. ಕೇವಲ 2 ಎಕರೆ ಜಮೀನಿನಲ್ಲಿ ಜೇನು, ಮೀನು, ಕುರಿ ಮತ್ತು ತೊಂಡೆಕಾಯಿ ಬೆಳೆಯುವ ಕೃಷಿಯಿಂದಾಗಿ ಪ್ರತಿ ತಿಂಗಳು 1,10,000 ರೂಗಳ ಆದಾಯವಿದ್ದು 18 ತಿಂಗಳುಗಳಲ್ಲಿ 15 ಲಕ್ಷ ರೂಗಳ ಸಾಲ ಮರುಪಾವತಿ ಮಾಡಿದ್ದೇನೆ. ಇದಕ್ಕೆಲ್ಲ ಧರ್ಮಸ್ಥಳ ಯೋಜನೆಯಿಂದ ಪಡೆದ ಆರ್ಥಿಕ ಸಹಾಯವೇ ಕಾರಣವಾಗಿದೆ ಎಂದರು. ಇವತ್ತು ಕರ್ನಾಟಕದಲ್ಲಿ ಒಬ್ಬ ಸಂಘದ ಸದಸ್ಯನನ್ನು ಕರ್ನಾಟಕದಲ್ಲಿ ಯಾರು ಮಾಡಲು ಸಾಧನೆ ಮಾಡಿದ್ದಾರೆ. ಯಾಕಂತಂದ್ರೆ ಇವತ್ತು ಇಷ್ಟೆಲ್ಲ ಸಾಧನೆ ಮಾಡಿದ್ದು ನಂದಲ್ಲ, ನಿಮ್ಮೆಲ್ಲ ಸಂಘದ ಸದಸ್ಯರದ್ದು, ಧರ್ಮಸ್ಥಳ ಯೋಜನೆಯದು ಎಲ್ಲರಿಗೂ ನನಗೊಬ್ಬರಿಗೆ ಸೇರ್ತಕ್ಕಂಥಲ್ಲ. ಇದೇ ವೇಳೆ ಶ್ರೀ ಧರ್ಮಸ್ಥಳ ಯೋಜನೆಯ ಸಾಗರ ತಾಲೂಕಾ ಯೋಜನಾಧಿಕಾರಿ ಶಾಂತಾ ನಾಯ್ಕ್ ಮಾತನಾಡಿ ಸಾಗರ ತಾಲೂಕಿನಲ್ಲಿ ಧರ್ಮಸ್ಥಳ ಯೋಜನೆ ಕಾರ್ಯಚಟುವಟಿಕೆಯ ಕುರಿತು ಮಾಹಿತಿ ನೀಡಿದರು. ಇವತ್ತು ಸಾಗರ ತಾಲೂಕಿನಲ್ಲಿ ತಾಲೂಕು ಮಟ್ಟದ ಒಕ್ಕೂಟದ ಪದಾಧಿಕಾರಿಗಳ ಸಮಾವೇಶ ನಡೀತಾ ಇದೆ. ಈ ಸಮಾವೇಶದ ಉದ್ದೇಶ ಏನು ಅಂತ ಕೇಳಿದರೆ ಧರ್ಮಸ್ಥಳದ ವಿವಿಧ ಕಾರ್ಯಕ್ರಮಗಳ ಬಗ್ಗೆ ಜನಗಳಿಗೆ ಮನದಟ್ಟು ಮಾಡುವಂಥದ್ದು. ಸಮಾವೇಶದಲ್ಲಿ ಜಿಲ್ಲಾ ಯೋಜನಾ ನಿರ್ದೇಶಕರಾದ ಬಾಬು ನಾಯಕ್, ದೇವರಾಜ ಕುರುವರಿ, ರಾಘವೇಂದ್ರ ತಾಳಗುಪ್ಪ, ಪ್ರಗತಿ ಗ್ರಾಮೀಣ ಬ್ಯಾಂಕಿನ ವ್ಯವಸ್ಥಾಪಕರಾದ ಚಂದನ್ ಉಪಸ್ಥಿತರಿದ್ದರು. ಸಾರ್ವಜನಿಕ ಉದ್ಯಾನವನಕ್ಕೆ ಬೀಗ ಜಡಿದು ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧ ಹೇರಿದ್ದಾರೆ ಎಂದು ಆರೋಪಿಸಿ ಗದಗನಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಲ್ಲಿಸಲಾಗಿದ್ದ ಅರ್ಜಿಗೆ ಸಂಬಂಧಿಸಿದಂತೆ ಸದ್ಯ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿ ಸ್ಥಳ ಪರಿಶೀಲಿಸಿ ಸಮಸ್ಯೆ ಪರಿಹರಿಸುವ ಭರವಸೆ ನೀಡಿದ್ದಾರೆ. ಹೌದು, ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದ ಮಂಜುನಾಥ ನಗರದಲ್ಲಿ ಶ್ರೀರಾಮಕೃಷ್ಣ ಪರಮಹಂಸ ಪಂಚವಟಿ ಸಾರ್ವಜನಿಕ ಉದ್ಯಾನವನವಿದೆ. ಆದರೆ ಖಾಸಗಿಯವರು ಉದ್ಯಾನವನಕ್ಕೆ ಬೀಗ ಜಡಿದು ಸಾರ್ವಜನಿಕರಿಗೆ ಪ್ರವೇಶವಿಲ್ಲವೆಂದು ನಿಷೇಧ ಹೇರಿದ್ದಾಗಿ ಆರೋಪ ಕೇಳಿಬಂದಿತ್ತು. ಅಲ್ಲದೆ ಉದ್ಯಾನವನಕ್ಕೆ ಬೀಗ ಜಡಿದ ಕಾರಣ ಅದರ ನಿರ್ವಹಣೆಯೂ ಇಲ್ಲದಂತಾಗಿ ಸದ್ಯ ಉದ್ಯಾನವನದಲ್ಲಿ ಕಸ ಕಡ್ಡಿ ಬಿದ್ದು ವಿಪರೀತ ಗಲೀಜಾಗಿದೆ. ಇದರಿಂದಾಗಿ ಉದ್ಯಾನವನದಲ್ಲಿ ಹಾವು, ಚೇಳು ಕಂಡುಬರುತ್ತಿವೆ. ಅಲ್ಲದೆ ನೀರು ನಿಂತು ದುರ್ನಾತ ಬೀರುವುದರ ಜತೆಗೆ ಸೊಳ್ಳೆಗಳು ಕೂಡ ಹೆಚ್ಚಾಗಿ ಬಡಾವಣೆ ಜನರಿಗೆ ರೋಗಗಳ ಭೀತಿ ಶುರುವಾಗಿದೆ. ಈ ಹಿನ್ನೆಲೆ ಸ್ಥಳೀಯರು ಈ ಕುರಿತಾಗಿ ಉಸ್ತುವಾರಿ ಸಚಿವರಿಗೆ ಮನವಿಯನ್ನು ಸಲ್ಲಿಸಿದ್ದರು. ಈ ಹಿನ್ನೆಲೆ ಸ್ಥಳಕ್ಕೆ ಆಗಮಿಸಿದ ಗದಗ ಪುರಸಭೆ ಯೋಜನಾ ನಿರ್ದೇಶಕ ಬಸವನಗೌಡ ಸ್ಥಳ ಪರಿಶೀಲಿಸಿ ಮುಂಡರಗಿ ಪಟ್ಟಣದಲ್ಲಿನ ಪುರಸಭೆ ಉದ್ಯಾನವನ ಮತ್ತು ಉಳಿದ ಸಮಸ್ಯೆ ಸರಿಪಡಿಸಲು ಪುರಸಭೆ ಮುಖ್ಯಾಧಿಕಾರಿ ಶಂಕರ್ ಹುಲ್ಲಮ್ಮನವರಿಗೆ ಸೂಚಿಸಿದ್ದಾಗಿ ತಿಳಿಸಿದರು. ಹನುಮಂತ್ ಚಂದ್ರಾಸರ್ ಅಂತೇಳಿ ಅರ್ಜಿ ಕೊಟ್ಟಿತ್ತು. ಸರ್, ನಮಗೆ ಇಲ್ಲಿ ಉದ್ಯಾನವನದ ಸುತ್ತಮುತ್ತ ಮತ್ತು ಕುಡಿ ನೀರಿನ ಸಮಸ್ಯೆ ಇದೆ ಅಂತೇಳಿ. ಸೊ ಅದಕ್ಕೆ ನಾನೇ ಖುದ್ದು ಬಂದು ಪರಿಶೀಲಿಸಿದೆ. ನಿಯಮಾನುಸಾರ ಕ್ರಮ ವಹಿಸಿ ಅದೇನೈತಿ ಜನರಿಗೆ ಸಾರ್ವಜನಿಕ ತೊಂದರೆ ಆಗಬಾರ್ದು ಅನ್ನುವಂಥ ಒಂದು ಸೂಚನೆ ನಾನು ಈಗಾಗಲೇ ನಮ್ಮ ಚೀಫ್ ಆಫೀಸರ್ ಶಂಕರ್ ಅವರು ಹೇಳಿದ್ದೇನೆ. ಜೊತೆಗೆ ನೀವೇನೀಗ ಮುಂಡರಗಿಗೆ ಸಂಬಂಧಪಟ್ಟಂಥ ಇತರೆ ಸಮಸ್ಯೆಗಳು ಹೇಳಿದ್ರಲ್ಲ, ಅವು ನಮ್ಮ ಗಮನಕ್ಕಿದ್ದಾವೆ. ಸಂಬಂಧಪಟ್ಟಂಥ ಇಲಾಖೆಯವರು ತಿಳಿಸಿ ಅದನ್ನು ಒಂದು ಸರಿಪಡಿಸಿ ಸಾರ್ವಜನಿಕರಿಗೆ ತೊಂದರೆ ಆಗದೇ ಇರುವಂಥ ಒಂದು ಕೆಲಸ ಮಾಡೋಕ್ಕೆ ಸಂಬಂಧಪಟ್ಟವ್ರಿಗೆ ನಾವು ನಿರ್ದೇಶನ ನೀಡ್ತೇವೆ. ಇನ್ನು ಇದೇ ವೇಳೆ ಮಾಧ್ಯಮದ ಜತೆಗೆ ಮಾತನಾಡಿದ ಸ್ಥಳೀಯರು, ಇಲ್ಲಿ ಉದ್ಯಾನವನದ ಜತೆಗೆ ಬಡಾವಣೆಯಲ್ಲಿಯೂ ಸಾಕಷ್ಟು ಸಮಸ್ಯೆಗಳಿದ್ದು ಪುರಸಭೆಯವರು ಸರಿಯಾದ ಗಟಾರು ವ್ಯವಸ್ಥೆ ನಿರ್ಮಿಸಿಲ್ಲ. ಇದರಿಂದಾಗಿ ನೀರು ಹರಿದು ಹೋಗಲು ಮಾರ್ಗವಿಲ್ಲ. ಜತೆಗೆ ಕುಡಿಯೋ ನೀರು ಸೇರಿದಂತೆ ಇತರೆ ಸಮಸ್ಯೆಗಳು ಕೂಡ ಸಾಕಷ್ಟು ಇವೆ ಎಂದು ಅವಲತ್ತುಕೊಂಡರು. ಏನಕ್ಕೆ ಮತ್ತೆ ಡೆಂಗು ಯಾಕೆ ಬರಲ್ಲ?
ನೋಡ್ರಿ ನೀರು ನಿಂತ್ಕೊಂಡಿರೋದು ನೋಡ್ರಿ. ಡೆಂಗು ಹರಡೋದು ಎದಕ್ಕೆ ಅಂತಂದ್ರೆ ನೀರು ನಿಂತ್ಕೊಂಡು ಆಮೇಲೆ ಇಷ್ಟು ಡರ್ಟಿ ನೀರು ಜಮಾ ಆಗುತ್ತೆ ಅಲ್ಲಿ. ಎಲ್ಲ ಪೈಖಾನೆ ನೀರು, ಗಟರ್ ನೀರು, ಜಳಕದ ನೀರು ಅದು ಜಮಾ ಆಗ್ತದೆ. ಎರಡು ಕಡೆನೂ ಗಟರ್ ನೀರು, ಎರಡು ಕಡೆನೇ ಇಲ್ಲ ರೀ. ಎರಡು ಕಡೆನೇ ಇಲ್ಲ. ಇಷ್ಟು ಲೈನ್ಗೂ ಗಟರ್ ಇಲ್ಲ. ಏನು ಈಗ ಅಡ್ಡ ಇದ್ದಲ್ಲ, ಈ ಅಡ್ಡ ಲೈನ್ಕ ಇಷ್ಟಕ್ಕೂ ಗಟರ್ ಇಲ್ಲ. ಲೇಔಟ್ ಮಾಡಿದವ ಮಾಲೀಕ ರೊಕ್ಕ ಮಾಡ್ಕೊಂಡು ಹೋದ. ಇಲ್ಲಿ ಮಂದಿ ಮನೆ ಕಟ್ಸ್ಕೊಂಡು ರೋಗ ತೊಗೊಳಕತ್ತಾರ. ಈ ಸಂದರ್ಭದಲ್ಲಿ ಪುರಸಭೆ ಸಿಬ್ಬಂದಿ, ಭೂಮಾಪನ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಸ್ಥಳೀಯ ನಿವಾಸಿಗಳು ಉಪಸ್ಥಿತರಿದ್ದರು. ಗದಗ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ಅಧಿಕಾರೇತರ ಸದಸ್ಯರ ನೇಮಕಗೊಳಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಡಿ.ಆರ್. ಪಾಟೀಲ್, ಎಸ್.ಎನ್. ಬಳ್ಳಾರಿ, ಪ್ರಭು ವಿ. ಮೇಟಿ, ಎಸ್.ಡಿ. ಮಕಾಂದಾರ್ ಹಾಗೂ ಶಾರದಾ ಹಿರೇಗೌಡ್ರ ಅವರನ್ನು ಗದಗ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಕೆಡಿಪಿ ಸಮಿತಿಗೆ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಧಿಕಾರೇತರ ಸದಸ್ಯರನ್ನಾಗಿ ನಾಮನಿರ್ದೇಶನಗೊಳಿಸಿ ಆದೇಶಿಸಲಾಗಿದೆ. ಇನ್ನು ಈ ಆದೇಶವನ್ನು ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ ಯೋಜನೆಯ ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ಮಲ್ಲಿನಾಥ್ ಅವರಿಂದ ಹೊರಡಿಸಲಾಗಿದೆ. ಬೆಂಗಳೂರಿನ ಕೆಆರ್ ಪುರದ ಹೂಡಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಮೆಡಿಕವರ್ ಆಸ್ಪತ್ರೆಯ ಉದ್ಘಾಟನಾ ಕಾರ್ಯಕ್ರಮವನ್ನು ಬುಧವಾರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನೆರವೇರಿಸಿದರು. ಉದ್ಘಾಟನಾ ಕಾರ್ಯಕ್ರಮದ ನಂತರ ಆಸ್ಪತ್ರೆಯನ್ನು ವೀಕ್ಷಿಸಿದ ಅವರು ನಂತರ ಮಾತನಾಡಿದರು. ಮೆಡಿಕವರ್ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಒಂದು ಹೊಸ ಬದಲಾವಣೆ ತರುವಲ್ಲಿ ಮುಖ್ಯ ಪಾತ್ರ ವಹಿಸಲಿದ್ದು, ಈಗಾಗಲೇ ತಮಿಳುನಾಡು, ಆಂಧ್ರಪ್ರದೇಶ, ಮಹಾರಾಷ್ಟ್ರ ರಾಜ್ಯಗಳಲ್ಲಿ ತನ್ನ ಆರೋಗ್ಯ ಸೇವೆ ಪ್ರಾರಂಭಿಸಿದೆ. ಮುಂದಿನ ದಿನಗಳಲ್ಲಿ ದೇಶದ ಇತರೆ ರಾಜ್ಯಗಳಲ್ಲಿ ತನ್ನ ಸೇವೆ ವಿಸ್ತರಿಸಲಿದೆ. ನಮ್ಮ ದೇಶ ಹಾಗೂ ವಿಶ್ವದಲ್ಲಿ ಆರೋಗ್ಯ ವ್ಯವಸ್ಥೆಯಲ್ಲಿ ಮಹತ್ತರ ಬದಲಾವಣೆಗಳಾಗುತ್ತಿದ್ದು, ಇದರಿಂದ ಎಲ್ಲರಿಗೂ ಉತ್ತಮ ಆರೋಗ್ಯ ಸೇವೆಗಳು ಸಿಗುತ್ತಿವೆ. ಜನರ ಸೇವೆ ಮಾಡುವುದು ನಮ್ಮ ಮೂಲ ಧ್ಯೇಯ. ವೈದ್ಯಕೀಯ ಕ್ಷೇತ್ರದ ಬೆಳವಣಿಗೆಗೆ ನಮ್ಮ ಸರ್ಕಾರ ಬದ್ಧವಾಗಿದ್ದು, ಕರ್ನಾಟಕದಲ್ಲಿ ಹೆಚ್ಚಿನ ಆಸ್ಪತ್ರೆಗಳನ್ನು ನಿರ್ಮಿಸಲು ನಾವು ಕೈ ಜೋಡಿಸುತ್ತೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಚಿವ ದಿನೇಶ್ ಗುಂಡೂರಾವ್, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎನ್.ಎ. ಹ್ಯಾರಿಸ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಸುದ್ದಿ ಮುಂದುವರಿಯುತ್ತೆ, ಅದಕ್ಕೂ ಮುನ್ನ ಚಿಕ್ಕದೊಂದು ಬ್ರೇಕ್. 9 ಲೈವ್ ವಾಹಿನಿಯ ಜನಪ್ರಿಯ ಕಾರ್ಯಕ್ರಮ ಶುಚಿ ರುಚಿ ಪ್ರತಿ ಶುಕ್ರವಾರ ಮಧ್ಯಾಹ್ನ 1:30 ಪ್ರಸಾರ, ಮತ್ತೆ ಭಾನುವಾರ ಸಂಜೆ 6 ಗಂಟೆಗೆ ಮರುಪ್ರಸಾರ. ಅಡುಗೆ ಮಾಡೋ ಹವ್ಯಾಸ ನಿಮ್ಮದಾಗಿದ್ದರೆ ಈಗಲೇ ಕರೆ ಮಾಡಿ ಹೆಸರು ನೋಂದಾಯಿಸಿಕೊಳ್ಳಿ. ನಮ್ಮ ದೂರವಾಣಿ ಸಂಖ್ಯೆ 7411784976. ತೆರೆಮರೆಯಲ್ಲಿರುವ ಗಾನ ಪ್ರತಿಭೆಗಳಿಗೆ ಅದ್ಭುತ ವೇದಿಕೆ ಒದಗಿಸುವ ನಮ್ಮ ದಿಗ್ಗಜರು ಈಗ ನಿಮ್ಮ ಮನಗಳಿಗೆ ಲಗ್ಗೆ. ಬ್ರೇಕ್ ನಂತರ 9 ಲೈವ್ ನ್ಯೂಸ್ಗೆ ಸ್ವಾಗತ. ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ಪಟ್ಟಣದ ವೀರಭದ್ರೇಶ್ವರ ಓಣಿಯ ವೀರಗಲ್ಲಿ ಸಿದ್ಧಿವಿನಾಯಕ ಯುವಕ ಮಂಡಳಿ ಸಮಿತಿಯಿಂದ ಪ್ರತಿಷ್ಠಾಪಿಸಿದ ಗಣಪತಿಯನ್ನು ಬುಧವಾರ ಅತ್ಯಂತ ಅದ್ಧೂರಿ ಮೆರವಣಿಗೆ ನಡೆಯುವುದರ ಮೂಲಕ ವಿಸರ್ಜನೆ ಮಾಡಲಾಯಿತು. ಸಂಪ್ರದಾಯಬದ್ಧವಾಗಿ ಪೂಜೆ ನೆರವೇರಿಸಿ ನಂತರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಗಣೇಶನ ಅದ್ಧೂರಿ ಮೆರವಣಿಗೆ ನಡೆಸಲಾಯಿತು. ವಾದ್ಯ ಮೇಳಗಳೊಂದಿಗೆ ನಡೆದ ಮೆರವಣಿಗೆ ನೋಡಲು ಸಹಸ್ರಾರು ಜನರು ರಸ್ತೆಯ ಪಕ್ಕದಲ್ಲಿ ನಿಂತು ಸಂಭ್ರಮಪಟ್ಟರು. ಇನ್ನು ಮೆರವಣಿಗೆಯು ಪಟ್ಟಣದ ದೇಸಾಯಿ ಗಲ್ಲಿ, ಹಳೆ ಬಸ್ ನಿಲ್ದಾಣ ಮಾರ್ಗವಾಗಿ ಚೆನ್ನಮ್ಮ ವೃತ್ತ ಮಾರ್ಗವಾಗಿ ಧಾರ್ಮಿಕ ಕೈಂಕರ್ಯಗಳ ನೆರವೇರಿಸಿ ಭಕ್ತಿಪೂರ್ವಕವಾಗಿ ವಿಸರ್ಜನೆ ಮಾಡಲಾಯಿತು. ಇನ್ನು ಮೆರವಣಿಗೆಯುದ್ದಕ್ಕೂ ಭರ್ಜರಿ ಅಬ್ಬರಿಸಿದ ಡಿಜೆ ಸೌಂಡಿಗೆ ಯುವಕ ಯುವತಿಯರು ಹುಚ್ಚೆದ್ದು ಕುಣಿದು ಸಂಭ್ರಮಿಸಿದರು. ವಿಶೇಷವೆಂದರೆ ಮೆರವಣಿಗೆ ಸಂದರ್ಭದಲ್ಲಿ ದರ್ಶನ್ ಫೋಟೋ, ಪುನೀತ್ ರಾಜ್ಕುಮಾರ್ ಅವರ ಫೋಟೋಗಳು ಕೂಡ ರಾರಾಜಿಸಿದವು. ಇನ್ನು ಪ್ರತಿ ವರ್ಷವೂ ಅತ್ಯಂತ ಸಂಭ್ರಮದಿಂದ ಗಣೇಶನ ವಿಸರ್ಜನೆ ನಡೆಸುವುದರಿಂದಾಗಿ ಸುತ್ತಮುತ್ತಲ ಗ್ರಾಮಗಳಿಂದಲೂ ಸುಮಾರು 20-30 ಸಾವಿರ ಜನರು ಬೈಕ್, ಕಾರು, ಟಾಟಾ ಏಸ್ಗಳಲ್ಲಿ ಆಗಮಿಸಿ ವಿಸರ್ಜನಾ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಸಂಭ್ರಮಪಟ್ಟರು. ಇನ್ನು ಗಣೇಶೋತ್ಸವ ಮೆರವಣಿಗೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಸಾಕಷ್ಟು ಬಿಗಿ ಬಂದೋಬಸ್ತನ್ನು ಕೈಗೊಂಡಿದ್ದರು. ಈ ಸಂದರ್ಭದಲ್ಲಿ ಸಿದ್ಧಿವಿನಾಯಕ ಮಂಡಳಿ ಸದಸ್ಯರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘ ಬೆಂಗಳೂರು ಇವರ ಕರೆಯ ಮೇರೆಗೆ ಕಿತ್ತೂರು ತಾಲೂಕಿನ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ತಹಶೀಲ್ದಾರ್ ಕಾರ್ಯಾಲಯ ಮುಂದೆ ಪ್ರತಿಭಟನೆ ನಡೆಸಿದರು. ಸಾಗರದ ಪರಮೇಶ್ವರ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನಿಂತಿದ್ದಾಗ ಆರೋಪಿ ಪರಶುರಾಮ್ ಚೀಲಕ್ಕೆ ಕನ್ನ ಹಾಕಿ 1 ಲಕ್ಷ ರು ನಗದನ್ನು ದೋಚಿ ಪರಾರಿಯಾಗಿದ್ದನು. ಈ ಸಂಬಂಧ ಪೇಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು.
ಡಿವೈಎಸ್ಪಿ ಗೋಪಾಲ್ ಕೃಷ್ಣ ಟಿ ನಾಯಕ್ ಅವರ ಮೇಲ್ವಿಚಾರಣೆಯಲ್ಲಿ ಪೇಟೆ ಠಾಣೆ ವೃತ್ತ ನಿರೀಕ್ಷಕ ಜೆಬಿ ಸೀತಾರಾಮ್ ನೇತೃತ್ವದಲ್ಲಿ ತನಿಖೆ ಕೈಗೊಂಡ ಪೊಲೀಸರು ನಿಲ್ದಾಣದ ಸಿಸಿಟಿವಿಯಲ್ಲಿ ಸಿಕ್ಕ ಫೋಟೋ ಆಧರಿಸಿ ಹುಬ್ಬಳ್ಳಿಯ ಗಂಗಾಧರ್ ನಗರದ ಸೆಟಲ್ಮೆಂಟ್ ಕಾಲೋನಿ ನಿವಾಸಿ 32 ವರ್ಷದ ಪರಶುರಾಮ್ ಕ್ಯಾರ್ಕಟ್ಟಿ ಎಂಬುವರನ್ನು ಬಂಧಿಸಿದ್ದಾರೆ. ನಾಲ್ಕರಂದು ಸುಮಾರು ಮಧ್ಯಾಹ್ನ 2:30 ಸುಮಾರಿಗೆ ಸಾಗರ ಬಸ್ ಸ್ಟ್ಯಾಂಡ್ನಲ್ಲಿ ಫಿರ್ಯಾದಿ ಪರಮೇಶ್ವರ್ ಎನ್ನುವರ ಒಂದು ಚಿಕ್ಕದಾದಂಥ ಬ್ಯಾಗನ್ನು ಯಾರೋ ಕಳ್ಳರು ಬ್ಲೇಡಿಂದ ಕಟ್ ಮಾಡಿ ಸುಮಾರು 1.5 ಲಕ್ಷ ಮೌಲ್ಯದ ಹಣವನ್ನು ಕಳುವು ಮಾಡಿಕೊಂಡು ಹೋಗಿದ್ದರು. ಈ ಕುರಿತಾಗಿ ಫಿರ್ಯಾದಿಯವರು ನಗರ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟ ಮೇರೆಗೆ ತಕ್ಷಣ ಕಾರ್ಯಪ್ರವೃತ್ತರಾದಂಥ ನಮ್ಮ ನಗರ ಠಾಣೆಯ ಕ್ರೈಮ್ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಸೇರಿ ಕೇವಲ 7 ದಿವಸದಲ್ಲಿ ಆರೋಪಿಯನ್ನು ಹುಬ್ಬಳ್ಳಿಯಲ್ಲಿ ಹೋಗಿ ಬಂಧಿಸಿದ್ದಾರೆ. ಹಾಗೂ ಪರಶುರಾಮ್ ಕ್ಯಾರೆಟಿ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಒಂದು ಸೆಟಲ್ಮೆಂಟ್ ಏರಿಯಾಕ್ಕೆ ಸಂಬಂಧಪಟ್ಟಿದ್ದು ಸಾಕಷ್ಟು ಇದೇ ರೀತಿಯಾದಂಥ ಅಪರಾಧಗಳನ್ನು ಮಾಡುವಂಥ ಪ್ರವೃತ್ತಿಯಲ್ಲಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಪೊಲೀಸ್ ಸಿಬ್ಬಂದಿ ಟಿಎಂ ನಾಗರಾಜ್, ಯಲ್ಲಪ್ಪ ಹಿರಗಣ್ಣವರ್, ಟಿಡಿ ಸಾಗರ್ಕರ್, ಸನಾಉಲ್ಲಾ, ವಿಕಾಸ್, ವಿಶ್ವನಾಥ್, ಕೃಷ್ಣಮೂರ್ತಿ ಪಾಲ್ಗೊಂಡಿದ್ದರು. ಸಾಗರ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಆಗಸ್ಟ್ 26ರಂದು ಬಸ್ಗೆ ಕಾಯುತ್ತಿದ್ದವರ ಚೀಲದಿಂದ ಕದ್ದಿದ್ದ ಹುಬ್ಬಳ್ಳಿ ಮೂಲದ ಆರೋಪಿ ಪರಶುರಾಮ್ನನ್ನು ಬಂಧಿಸಿ 1 ಲಕ್ಷ ರೂಪಾಯಿ ನಗದನ್ನು ಪೇಟೆ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಸಾಗರದ ಪರಮೇಶ್ವರ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನಿಂತಿದ್ದಾಗ ಆರೋಪಿ ಪರಶುರಾಮ್ ಚೀಲಕ್ಕೆ ಕನ್ನ ಹಾಕಿ 1 ಲಕ್ಷ ರು ನಗದನ್ನು ದೋಚಿ ಪರಾರಿಯಾಗಿದ್ದನು. ಈ ಸಂಬಂಧ ಪೇಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಡಿವೈಎಸ್ಪಿ ಗೋಪಾಲ್ ಕೃಷ್ಣ ಟಿ ನಾಯಕ್ ಅವರ ಮೇಲ್ವಿಚಾರಣೆಯಲ್ಲಿ ಪೇಟೆ ಠಾಣೆ ವೃತ್ತ ನಿರೀಕ್ಷಕ ಜೆಬಿ ಸೀತಾರಾಮ್ ನೇತೃತ್ವದಲ್ಲಿ ತನಿಖೆ ಕೈಗೊಂಡ ಪೊಲೀಸರು ನಿಲ್ದಾಣದ ಸಿಸಿಟಿವಿಯಲ್ಲಿ ಸಿಕ್ಕ ಫೋಟೋ ಆಧರಿಸಿ ಹುಬ್ಬಳ್ಳಿಯ ಗಂಗಾಧರ್ ನಗರದ ಸೆಟಲ್ಮೆಂಟ್ ಕಾಲೋನಿ ನಿವಾಸಿ 32 ವರ್ಷದ ಪರಶುರಾಮ್ ಕ್ಯಾರ್ಕಟ್ಟಿ ಎಂಬುವರನ್ನು ಬಂಧಿಸಿದ್ದಾರೆ. ನಾಲ್ಕರಂದು ಸುಮಾರು ಮಧ್ಯಾಹ್ನ 2:30 ಸುಮಾರಿಗೆ ಸಾಗರ ಬಸ್ ಸ್ಟ್ಯಾಂಡ್ನಲ್ಲಿ ಫಿರ್ಯಾದಿ ಪರಮೇಶ್ವರ್ ಎನ್ನುವರ ಒಂದು ಚಿಕ್ಕದಾದಂಥ ಬ್ಯಾಗನ್ನು ಯಾರೋ ಕಳ್ಳರು ಬ್ಲೇಡಿಂದ ಕಟ್ ಮಾಡಿ ಸುಮಾರು 1.5 ಲಕ್ಷ ಮೌಲ್ಯದ ಹಣವನ್ನು ಕಳುವು ಮಾಡಿಕೊಂಡು ಹೋಗಿದ್ದರು. ಈ ಕುರಿತಾಗಿ ಫಿರ್ಯಾದಿಯವರು ನಗರ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟ ಮೇರೆಗೆ ತಕ್ಷಣ ಕಾರ್ಯಪ್ರವೃತ್ತರಾದಂಥ ನಮ್ಮ ನಗರ ಠಾಣೆಯ ಕ್ರೈಮ್ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಸೇರಿ ಕೇವಲ 7 ದಿವಸದಲ್ಲಿ ಆರೋಪಿಯನ್ನು ಹುಬ್ಬಳ್ಳಿಯಲ್ಲಿ ಹೋಗಿ ಬಂಧಿಸಿದ್ದಾರೆ. ಹಾಗೂ ಪರಶುರಾಮ್ ಕ್ಯಾರೆಟಿ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಒಂದು ಸೆಟಲ್ಮೆಂಟ್ ಏರಿಯಾಕ್ಕೆ ಸಂಬಂಧಪಟ್ಟಿದ್ದು ಸಾಕಷ್ಟು ಇದೇ ರೀತಿಯಾದಂಥ ಅಪರಾಧಗಳನ್ನು ಮಾಡುವಂಥ ಪ್ರವೃತ್ತಿಯಲ್ಲಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಪೊಲೀಸ್ ಸಿಬ್ಬಂದಿ ಟಿಎಂ ನಾಗರಾಜ್, ಯಲ್ಲಪ್ಪ ಹಿರಗಣ್ಣವರ್, ಟಿಡಿ ಸಾಗರ್ಕರ್, ಸನಾಉಲ್ಲಾ, ವಿಕಾಸ್, ವಿಶ್ವನಾಥ್, ಕೃಷ್ಣಮೂರ್ತಿ ಪಾಲ್ಗೊಂಡಿದ್ದರು. ಸಾಗರ ತಾಲೂಕಿನ ಶರಾವತಿ ಹಿನ್ನೀರಿನ ಪ್ರದೇಶ ತುಮರಿ ಶಾಂತವೇರಿ ಗೋಪಾಲ್ಗೌಡರ ಸಭಾಂಗಣದಲ್ಲಿ ಸೆಪ್ಟೆಂಬರ್ 28ರಿಂದ ಸೆಪ್ಟೆಂಬರ್ 30ರವರೆಗೆ ಹಾಮ ಭಟ್ಟರ ನೆನಪಿನ ಹಬ್ಬ ಮತ್ತು ಶಾಂತವೇರಿಯ ಅಶಾಂತ ಸಂತ ಶಾಂತವೇರಿ ಶತಮಾನೋತ್ಸವ ವಿಚಾರ ಸಂಕಿರಣ ಆಯೋಜಿಸಲಾಗಿದೆ ಎಂದು ಎಚ್ಎಂ ರಾಘವೇಂದ್ರ ಭಟ್ ಹೇಳಿದರು. ಅವರು ಸಾಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಮತ್ತು ಅಭಿವ್ಯಕ್ತಿ ಬಳಗ ತುಮರಿ ಇವರುಗಳ ಸಹಯೋಗದಲ್ಲಿ 3 ದಿನಗಳ ಸಾಹಿತ್ಯ, ಸಾಂಸ್ಕೃತಿಕ, ನಾಟಕ, ವಿಚಾರ ಸಂಕಿರಣಗಳಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ. ಮ ಭಟ್ಟರು ಇಹಲೋಕ ತ್ಯಜಿಸಿದ ನಂತರ ಅವರ ಸ್ಮರಣೆಯ ಪ್ರಯುಕ್ತ ಪ್ರತಿ ವರ್ಷವೂ ಅಭಿವ್ಯಕ್ತಿ ಬಳಗದಿಂದ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಈ ನೆಲದಲ್ಲಿ ಅವರ ಕೊಡುಗೆಯನ್ನು ಸಾಂಸ್ಕೃತಿಕ ಕ್ರಿಯಾಶೀಲತೆಯನ್ನು ನೆನಪಿಸುವ ಹಬ್ಬದ ಮಾದರಿಯಲ್ಲಿ ಆಚರಣೆ ಮಾಡಲಾಗುತ್ತಿದೆ ಎಂದರು. ಈ ವರ್ಷ ಗೋಪಾಲ್ಗೌಡರು ಹುಟ್ಟಿ ಹೋದ ವರ್ಷ 100 ವರ್ಷ ಲೆಕ್ಕದಲ್ಲಿ ಮತ್ತು ರಂಗಮಂದಿರ ಗೋಪಾಲ್ಗೌಡರ ಹೆಸರಲ್ಲೇ ಇರೋದರಿಂದಾಗಿ ಗೋಪಾಲ್ಗೌಡರ ನೆನಪಿನ ಒಂದು ಸ್ಮರಣೆ, ಗೋಪಾಲ್ಗೌಡರ ಸ್ಮರಣೆ ಅಂತ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಂಡು 3 ದಿವಸದ ಕಾರ್ಯಕ್ರಮ. ಆಮೇಲೆ ಪ್ರತಿ ದಿವಸ ಕೂಡ ಕರ್ನಾಟಕದ ಮತ್ತು ಸುತ್ತಲಿನ ರಾಜ್ಯದ ಹೆಸರಾಂತ ಕವಿಗಳಿಂದ ಕವಿಗೋಷ್ಠಿ, ವಿಚಾರ ಸಂಕಿರಣ ಮತ್ತು ರಾತ್ರಿ ನಾಟಕಗಳು ಕಾರ್ಯಕ್ರಮ 3 ದಿವಸ ನಡೀತದೆ. ಗೋಪಾಲ್ಗೌಡರ ಕಾರ್ಯಕ್ರಮವನ್ನು ಗೋಪಾಲ್ಗೌಡರ ಬಗ್ಗೆ ಇರೋ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ನಮಗೆ ಸೂಕ್ತವಾದ ವ್ಯಕ್ತಿ ಒಳಬಾಗಿಲು ಆ ಕಡೆ ಎಲ್ಲರಿಗೂ ಪರಿಚಿತರು ಮತ್ತು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ಅಲ್ಲಿ ಎಲ್ಲ ಕುಟುಂಬಗಳಿಗೂ ಕೂಡ ಒಂದಲ್ಲ ಒಂದು ನೆರವಾದಂಥ PR ಜಯಂತ್ ಅವರು ನಾವು ಕೇಳಿಕೊಂಡು ಅವರು ಸಂತೋಷದಿಂದ ಅವರ ಮುಖಂಡತ್ವದಲ್ಲಿ ಅವರ ಲೀಡರ್ಶಿಪ್ನಲ್ಲಿ ನಾವು ಈ 3 ದಿವಸದ ಕಾರ್ಯಕ್ರಮವನ್ನು ಮಾಡ್ತಾ
ಇದೇ ವೇಳೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ BR ಜಯಂತ್ ಮಾತನಾಡಿ ಮ ಭಟ್ಟರ ನೆನಪಿನ ಹಬ್ಬ ಮತ್ತು ಶಾಂತವೇರಿ ಗೋಪಾಲಗೌಡರ ಶತಮಾನೋತ್ಸವ ಕಾರ್ಯಕ್ರಮಗಳನ್ನು ಜಂಟಿಯಾಗಿ ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಚಿವರಾದ ಶಿವರಾಜ್ ಎಸ್ ತಂಗಡಗಿ ಅವರು ನೆರವೇರಿಸುವರು. ಸಚಿವ ಮಧು ಬಂಗಾರಪ್ಪನವರು ವಾರ್ತಾಪತ್ರ ಬಿಡುಗಡೆಗೊಳಿಸುವರು ಎಂದು ಮಾಹಿತಿ ನೀಡಿದರು. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ 9 ಲೈವ್ ನ್ಯೂಸ್. ಇದು ಸತ್ಯದ ಪ್ರತಿರೂಪ.